ಪಾಸ್ ಆಗಿ ಹಂಗೆ ಪಾಸ್ ಆಗಿ ಹಂಗೆ ಹಂಗೆ ಆ ಕೋಣೆಗೆ ಹೋಗ್ಬೇಕು. ನೀ ಮಮ್ಮಿ ऊपर चढ़ ऊपर दुआ करो दुआ करो. आगे बढ़ने की कोशिश ಹಂಗೆ ರೀ ಸರ್, ಗ್ರೂಪ್ ಫೋಟೋ ಹಂಗೆ ಹಂಗೆ ಇರಿ ಸರ್, ಹಂಗೆ ಇರಿ ಸರ್, ಸೋಷನ್ ಹಂಗೆ ಮೇಂಟೈನ್ ಮಾಡಿ. ರೆಡಿನಾ? ಕ್ಯಾಮ್ರಾ ಫೇಸಿಂಗ್, ಕ್ಯಾಮ್ರಾ ಫ್ರಂಟ್ ಫೇಸಿಂಗ್. ಓಕೆ, ಡನ್ ಸರ್, ಡನ್ ಸರ್. ಓಕೆ, ನಿಮ್ಮ ಗೋಲ್ಸ್ ಎಲ್ಲ ಅಚೀವ್ ಮಾಡಿದ್ದೀರಾ? ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಮಾಹಿತಿ ಕೊಡಿ ಸರ್. ಸರ್, ಗೋಲ್ಸ್ ಅಚೀವ್ ಅಂತಂದರೆ ಇದು ಅಲ್ಲೇ ಎಂಡಲ್ಲ. ಸಕ್ಸಸ್ ಇಸ್ ನಾಟ್ ಎನಿ ದಿಸ್ ಥಿಂಗ್. ಇವತ್ತು ಬಂದ್ಬಿಟ್ಟಿದ್ರೆ ನಾಳೆ ಇರುತ್ತೆ. ಇಟ್ಸ್ ಎ ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ. ಆ್ಯಕ್ಚುಲಿ ಬೆಳಗ್ಗೆ ನಮ್ಮ ಮನಸ್ಸಾಗಿಲ್ಲ ಅದನ್ನು ಹೇಳಬೇಕು. ಪ್ಲ್ಯಾನ್ಸ್ ನಾವೇನು ಮಾಡಿರ್ತೀವಿ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹಂತ ನಮ್ಮ ಮನಸ್ಸು ಆಗಲ್ಲ, ಬಾಡೀಸ್ ಹೆಲ್ಪ್ ಮಾಡಲ್ಲ ಅಂದರೂ ನಾವು ಮಾಡಬೇಕು ಆ ಕನ್ಸಿಸ್ಟೆನ್ಸಿಯಿಂದ. ದೆನ್ ಓನ್ಲಿ ದ ಸಕ್ಸಸ್ ವಿಲ್ ರಿಮೇನ್ಸ್ ಫಾರ್ ಎವರ್. ಆ್ಯಕ್ಚುಲಿ ಸಕ್ಸಸ್ ಫಾರ್ ಎವರ್ ಇರಬೇಕು ಅಂದರೆ ಡೆಡಿಕೇಶನ್ ಬೇಕು. ಸೊ ಒಟ್ಟಿನಲ್ಲಿ ಇವತ್ತು ಇಟ್ ಪ್ರೆಸೆಂಟ್ ವಾಟ್ ವಿ ಅಚೀವ್. ರಿಯಲಿ ರಿಯಲಿ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಅಲ್ಲಾ ಆ್ಯಂಡ್ ಮೈ ಮಾಮ್ ಈಸ್ ಬಿಹೈಂಡ್ ದಿಸ್ ಸಕ್ಸಸ್ ಸ್ಟೋರಿ. ಅವರೇ ಎಲ್ಲ ಇದಕ್ಕೆ ನಮ್ಗೆ ಇವತ್ತು ಅವ್ರು ಇಷ್ಟು ಓದಿಸಿ ಇಷ್ಟು ಇವತ್ತು ಲೆವೆಲ್ಗೆ ಅವರು ಒಳ್ಳೆ ನಮಗೆ ಒಂದು ಎಥಿಕ್ಸ್ ಕೊಡ್ತಾ ಇರಲಿಲ್ಲ ಅಂದರೆ ಈ ಒಂದು ಲೆವೆಲ್ ನಾವು ಬೆಳೀತಾ ಇರಲಿಲ್ಲ. ಯಾಕಂದರೆ ಅವ್ರು ಯಾವಾಗಲೂ ಒಂದು ಜನಕ್ಕೆ ಒಳ್ಳೇದಾಗಬೇಕು ಆ ಥರ ಮಾಡುವಂಥ ಒಂದು ನಮಗೆ ಆ ಥರ ಹೇಳೋದು ಅದೊಂದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ. ಒಳ್ಳೇದು ಮಾಡಿದ್ರೆ ಒಳ್ಳೆ ರಿಟರ್ನ್ ಬಂದೇ ಬರುತ್ತೆ ಅಂತ. ಸೊ ದಿಸ್ ಈಸ್ ಮೈ ಮದರ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಮೀ. ಹ್ಯಾಸ್ ಸೆಟ್ ಅ ಗೋಲ್ ದಟ್ ಡೂ ಗುಡ್ ಟು ಎವ್ರಿಥಿಂಗ್, very good thing will returns come to you anta. Today really example for me that ಎಲ್ಲೋ ಒಂದು ಜನಕ್ಕೆ ಚೆನ್ನಾಗಿ ಮಾಡ್ತೀವಿ ನಾವು ಅಂದರೆ ನಮಗೆ ದೇವರು ಒಳ್ಳೇದು ಮಾಡಿ ಚೆನ್ನಾಗಿ ಇಟ್ಟಿರ್ತಾರೆ ಅಂದರೆ ಯು ಕ್ಯಾನ್ ಸಿ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಜುಬ್ಲಿ, ಸಿಲ್ವರ್ ಜುಬ್ಲಿ. ಆ್ಯಕ್ಚುಲಿ ಇಟ್ಸ್ ಮೈ ಕ್ಯಾರಿಯರ್ ಥಿಂಗ್. ಸಿಲ್ವರ್ ಜುಬ್ಲಿ ಏನಪ್ಪ ಇಷ್ಟು 25 ವರ್ಷ ಆಯಿತಾ ಅಂತಾರೆ. 99 I started my career actually in automobile after my studies completed. Then I selected from Tata. So I selected from Tata and worked in Tata company for 10 years actually. Then again I worked for Shriram for 2 years as a deputy and territory manager. This firm already it started in 2010, 9 and 10. Already 16 to 17 years we have done it down the line. ಆ್ಯಂಡ್ ಖುಷಿ ಆಗುತ್ತೆ. ಇವತ್ತು 100+ ಜನಕ್ಕೆ ನಾವು ಒಂದು ಉದ್ಯೋಗ ಕೊಟ್ಟಿದ್ದೀವಿ, ನಾವೊಂದು ಜನಕ್ಕೆ ಒಂದು ಕೆಲಸ ಮಾಡಿಕೊಟ್ಟು ಒಂದೆಲ್ಲೋ ಒಂದು ಅವ್ರ ಮನೆ ನಡೀತಾ ಇದೆ. ಇಟ್ಸ್ ಅ ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಟು ಮಿ. ಆ್ಯಂಡ್ ಇನ್ನೂ ತುಂಬ ಆಸೆಗಳೈತೆ ಮುಂದೆ ಬರಲಿಕ್ಕೆ. ಯಾಕಂದರೆ ದೇವರು ತುಂಬ ಕೊಟ್ಟಾಯಿತು. ಇವಾಗ ನಮಗೆ ಕಾಸು, ಹೆಸರು, ಒಂದು ಫೇಮ್, ನೇಮ್ ಮಾಡಿದ್ರೆ ಆಟೋಮೆಟಿಕ್ಲಿ ಏನಿದ್ರು ಕಾಸು ದುಡಿಬಲ್ಲೆ, ಕನಸು ದುಡಿಬಲ್ಲೆ ಅಂತಾರೆ. ಸೊ ಇನ್ನು ಮುಂದೆ ನಾವು ಸೋಷಿಯಲ್ ಸರ್ವಿಸ್ ಮಾಡೋಣ ಅಂತ ಇದ್ದೀವಿ. ಇವತ್ತೊಂದು ಸಿಲ್ವರ್ ಜುಬ್ಲಿ ಒಕೇಶನ್ಗೆ ನ್ಯೂ ಲುಕ್ ಈಸ್ ಲಾಂಚಿಂಗ್ ಎ ಬಿಗ್ ಸ್ಕೀಮ್ಸ್ ಟು ದ ಫುಡ್ ಟ್ರಕ್ ಮ್ಯಾನುಫ್ಯಾಕ್ಚರರ್ಸ್. ಅದೇನಂದರೆ ನಾವು ಒಂದು ಬಿಗ್ಗರ್ ಕಂಪ್ನಿ ಜೊತೆ ಟೈಅಪ್ಸ್ ಆಗಿದ್ದೀವಿ. ಮತ್ತು ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಇರ್ಬೋದು, ಇಲ್ಲ ನೀವು ಪ್ರೈವೇಟ್ ಸ್ಕೀಮ್ SRP ಗ್ರೂಪ್ಸ್ ಅಂತ ಒಂದು ಬ್ಯಾಂಗ್ಳೂರಿಂದ ಲಾಂಚ್ ಆಗ್ತಾ ಇದ್ವಿ. ನಾವು ಒನ್ ಆಫ್ ದ ವಿ ಆರ್ ಆಲ್ಸೋ ಸ್ಪಾನ್ಸರ್ಸ್ ಫಾರ್ ದಿಸ್. ಬಿಗ್ ಥಿಂಗ್ಸ್ ಆರ್ ಸ್ಪಾನ್ಸರ್ಸ್ ಫಾರ್ ದೆಮ್. ಈವನ್ ವಿ ಆರ್ ಕಮ್ಮಿಂಗ್ ವಿತ್ ಒಂದು ಒಳ್ಳೆ ಉದ್ದೇಶದಿಂದ ಬರ್ತಾ ಇದ್ವಿ. ಹೊಟ್ಟೆ ತುಂಬ ಮನುಷ್ಯರಿಗೆ ಊಟ ಕೊಡಬೇಕು ಅಂತ. ಅದು ಸ್ಕೂಲ್ಸ್ ಹತ್ರ ಇರ್ಬೋದು, ಕಾಲೇಜಸ್ ಹತ್ರ ಇರ್ಬೋದು, ಹಾಸ್ಪಿಟಲ್ಸ್ ಹತ್ರ ಇರ್ಬೋದು. ಸೊ ಇದು ಸ್ಮಾಲ್ ಆಗಿ ಒಂದು ಥಿಂಕ್ ಮಾಡಿದವು. ಅದನ್ನು ನಾವು ಬಿಗ್ಗಾಗಿ ತಗೋಗ್ಬೇಕು ಅಂದರೆ ಇದೆಲ್ಲ ಅದಕ್ಕೆ ಸಹಕಾರ ಕೊಡಿಸ್ಬೇಕು. ಸೊ ಫ್ರೆಂಡ್ಸ್, ನೀವು ಎಂಟರ್ಪ್ರಿನರ್ ಆಗಬೇಕಾ? ಸೊ ಖಂಡಿತವಾಗ್ಲೂ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬನ್ನಿ.
ಭಾಳ ಜನಕ್ಕೆ ನಾವು ಎಂಟರ್ಪ್ರಿನರ್ ಮಾಡಿದ್ದೀವಿ. ಇವತ್ತು ಒಂದು ಒಳ್ಳೆ ಸಂಸ್ಥೆಯನ್ನು ಅವ್ರು ಇಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಸಂಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಅವರು ಓನರ್ಸ್ ಆಗಿ ಅವರು ಸಹ ಬೇರೆಯವ್ರಿಗೆ ಕೆಲಸಗಳು ಕೊಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ಯಾಕಂದರೆ ನಾವು ಇದನ್ನ ಎಲ್ಲೋ ಒಂದು ನನ್ಸ್ ಖುಷಿ ಆಗುತ್ತೆ. ಅವ್ರು ಒಪ್ಕೋತಾರೋ ಮುಟ್ಕೋತಾರೋ ವಿ ವಿಲ್ ನಾಟ್ ವರಿ ಅಬೌಟ್ ಇಟ್. ವಿ ಆರ್ ಹ್ಯಾಪಿ ದಟ್ ವಿ ಹ್ಯಾವ್ ಡನ್ ಸಮ್ ಪೀಪಲ್ಸ್ ಆಸ್ ಎ ಎಂಟರ್ಪ್ರಿನರ್ ಥಿಂಕಿಂಗ್ ಲೆವೆಲ್. ಸ್ಟಿಲ್ ಪೀಪಲ್ಸ್ ಭಾಳ ಜನ ಈ ಒಂದು ಫುಡ್ ಲೈನ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಕನ್ಸು ಕಟ್ಕೊ ಬಂದು ನಾನು ಇಂಥ ಗಾಡಿ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಬನ್ನಿ. ಯಾಕಂದರೆ ನಾವು ಇನ್ನೂ ಡೌನ್ ದ ಲೈನ್ ವಿತ್ ಲೋನ್ ಜೊತೆ ಗಾಡಿ ಕೊಡೋಕ್ಕೂ ಭಾಳ ಫೈನಾನ್ಸ್ ಕಂಪ್ನಿ ಜೊತೆ ಟೈಅಪ್ ಮಾಡ್ತಾ ಇದ್ದೀವಿ. ಹೀಗೇನೆ ನಾವು ಮುಂದೆ ಇನ್ನೂ ಪ್ಲ್ಯಾನ್ಸ್ ಇದೆ. ಇದಕ್ಕೆಲ್ಲ ಪ್ರೋತ್ಸಾಹ ನೀವೇ. ಏನಂದರೆ ನಮಗೆ ನೀವು ಹೊಸ ಡಿಸೈನ್ಸು, ಹೊಸ ಪ್ಲ್ಯಾನ್ಸು ಮತ್ತು ಹೊಸ ಬಿಸ್ನೆಸ್ಸನ್ನು ಹುಡ್ಕೊ ಬಂದಾಗ ನಾವು ಅದಕ್ಕೆ ಖಂಡಿತವಾಗ್ಲೂ ನಿಮ್ಮ ಕನಸನ್ನು ಪೂರ್ತಿ ಮಾಡೋಕ್ಕೆ ನಮ್ಮದು ಒಂದು ಕನಸು. ಯಾಕಂದರೆ ನಾನು ಹೇಳ್ತೀನಿ, ಈ ಕರ್ನಾಟಕ ಪ್ರೈಡ್ ಆಫ್ ಕರ್ನಾಟಕ 2 ಟೈಮ್ಸ್ ಸತತವಾಗಿ 2024ನಲ್ಲೂ ತೊಗೊಂಡ್ವಿ, 2025ನಲ್ಲೂ ತೊಗೊಂಡ್ವಿ. ಇದಾಗೋದಕ್ಕೆ ಕಾರಣ ನೀವೇ. ಯಾಕಂದರೆ ಹೊಸ ಹೊಸ ಐಡಿಯಾಸ್ ನೀವು ತೊಗೊಬಂದಿರೋದು. ನಾವು ನಿಮ್ಮ ಕನಸಿಗೆ ಅದು ರೂಪ ತೊಗೊಬಂದಿರ್ಬೋದು, ಬಟ್ ಅದಕ್ಕೆ ಕನ್ಸ್ಕೊಂಡಿರೋದು ನೀವೇ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಭಾರತ ದೇಶ ಮುಂದೆ ಬರಬೇಕಾ, ಹೊಸ ಐಡಿಯಾಸನ್ನು ಕನಸು ಕಂಡು ಅದಕ್ಕೆ ನೀವೇ ಕಂಪ್ಲೀಟ್ ಮಾಡಿ. ಯಾಕಂದರೆ ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಅದಕ್ಕೆ ನೀವೇ ಕಂಪ್ಲೀಟ್ ಮಾಡಬೇಕು ಅಂದರೆ ಅದಕ್ಕೆ ಥಿಂಕ್ ಮಾಡೋರು 100 ಜನ ಇರ್ತಾರೆ, ಎಕ್ಸಿಕ್ಯೂಟ್ ಮಾಡೋರು ಭಾಳ ಕಡಿಮೆ. ಎಕ್ಸಿಕ್ಯೂಟ್ ಮಾಡಿ, ಬೇಕಾ ಟ್ರೈ ಮಾಡಿ, ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಆಗಲ್ಲ ಅನ್ನೋದು ಸವಾಲೇ ಇಲ್ಲ. ಬಟ್ ದಟ್ ಹ್ಯಾಸ್ ಟು ಬಿ ಡೆಡಿಕೇಟೆಡ್ ಲೀಡರ್. ಏನೋ ಬೇಕಾಬಿಟ್ಟಿವಾಗಿ ಥಿಂಕ್ ಮಾಡಿದ್ವಿ, ಕನ್ಸು ಕಟ್ವಿ, ಮಾಡೋದು 2 ದಿನ ಮುಟ್ಟಿ ಮಾಡೋದು ಅದು ಕನಸು ಅನ್ನಲ್ಲ, ಅದು ಡೆಡಿಕೇಶನ್ ಮಾಡೋದು. ಕನ್ಸು ಕಂಡಿದ್ರೆ ಅದು ಹುಚ್ಚವಾಗಿ ಮಾಡಬೇಕಾದ್ರೆ ಹಿಂದ್ಗಡೆ, ಅದು ಪ್ಯಾಷನ್ನಲ್ಲಿ ಮಾಡಬೇಕು. ಅದ್ರ ಹಿಂದ್ಗಡೆ ನೀವು ಕನಸನ್ನು ಕಟ್ಟಬೇಕು. ಅದು ಅನ್ನೋದು ಕನಸು. ಖಂಡಿತವಾಗ್ಲೂ ಅದರ ಸಕ್ಸಸ್ ಇದ್ದೇ ಇರುತ್ತೆ. ನೀವು ಬಂದೇ ಬರ್ತೀರಾ. ನೀವು ಏನೇ ನೀವು ಫುಡ್ ಟ್ರಕ್ಸ್ ಅಂತ ಬಿಟ್ಟು ಬೇರೆ ಎನಿ ಬಿಸ್ನೆಸ್ ಆನ್ ವೀಲ್ಸ್ ನಾವು ಇವತ್ತು ಆಲ್ರೆಡಿ ರಿಜಿಸ್ಟರ್ಡ್ ಇನ್ ಸೌತ್ ಇಂಡಿಯಾ ಫಾರ್ 7 ಸ್ಟೇಟ್ಸ್ ಮಾಡಿದ್ದೀವಿ. ಸೊ ನಾವು ಇದಕ್ಕೆ ಗ್ಲೋಬಲ್ ಆಗಿ ನಿಮ್ಮ ಜೊತೆ ಒಂದು ಫುಡ್ ಲೈಸೆನ್ಸ್ ಜೊತೆ ವೆಹಿಕಲ್ಸ್ ಕೊಡ್ತಾ ಇದ್ದೀವಿ. ವಿತ್ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇದ್ದೀವಿ. ವಿತ್ ಹ್ಯಾಸಲ್ ಫ್ರೀ ನಿಮಗೆ ಡಾಕ್ಯುಮೆಂಟೇಷನ್ ಇರ್ಬೋದು, ವೆಹಿಕಲ್ ರೀಸ್ಟೋರ್ ಇರ್ಬೋದು, ಪ್ರತಿಯೊಂದು ನಾವು ನಿಮಗೆ ಗಾಡಿಯನ್ನು ಡಿಸೈನ್ ತಗೊಬರ್ತೀವಿ. ಇದನ್ನು ನೀವು ನಮ್ಮಲ್ಲಿ ಬಂದು ಹೊಸ ಬಿಸ್ನೆಸ್ ಆನ್ ವೀಲ್ಸ್ ಲೈಕ್ ಸ್ಲಿಪ್ಪರ್ಸ್ ಶಾಪ್ಸ್ ಇರ್ಬೋದು, ಬೆಲ್ಟ್ ಶಾಪ್ಸ್ ಇರ್ಬೋದು, ಸ್ಟಿಚ್ ಸೀಟ್ ವರ್ಕ್ ಶಾಪ್ಸ್ ಇರ್ಬೋದು, ಕೋಕೋನಟ್ ಶಾಪ್ಸ್ ಇರ್ಬೋದು, ಶುಗರ್ ಕೇನ್ ಇರ್ಬೋದು, ಏನೇ ಇರ್ಬೋದು, ಅದು ನೀವು ಮನಸ್ಸಿಗೆ ಬರುತ್ತಾ, ಇದು ಹೊಸದಾಗಿದೆಯಲ್ಲ, ಇದು ಹೆಂಗಿರುತ್ತೆ ಅಂತ ನೀವು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಯಾವಾಗಲೂ ನಾವು ನಿಮ್ಮ ಜೊತೆ ಆಲ್ವೇಸ್ ವಿ ಆರ್ ಓಪನ್. ಬನ್ನಿ, ನಮ್ಮಲ್ಲಿ ಕೌನ್ಸಿಲ್ ಮಾಡಿ ನಾವು ನಿಮ್ಮ ಜೊತೆ ಖಂಡಿತವಾಗಲೂ ಟೈಮ್ ಕೊಡ್ತೀವಿ. ಯಾಕಂದರೆ ಐ ಪ್ಯಾಷನೆಟ್ಲಿ ವರ್ಕ್ ಪೀಪಲ್ಸ್ ಹು ಡ್ರೀಮ್. ಬಿಕಾಸ್ ನಿಮ್ಮ ಡ್ರೀಮ್ ಮಾಡ್ತಾ ನಮ್ಮ ಡ್ರೀಮ್ ಪೂರ್ತಿ ಆಗುತ್ತೆ. ಇದೇ ಆಗಿರೋದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಪೀಪಲ್ ವಿಲ್ ಡ್ರೀಮ್. ಬಿಕಾಸ್ ನೀವು ಡ್ರೀಮ್ ಮಾಡ್ತಾ ಇದ್ದರೆ ನಿಜವಾಗ್ಲೂ ಇಂಡಿಯಾ ಇಸ್ ಡ್ರೀಮಿಂಗ್. ಸೊ ಡ್ರೀಮ್ ಬಿಗ್, ಡೂ ಬಿಗ್. ಇದೇ ನಮ್ಮ ಒಂದು ಮೋಟೋ. ಇವತ್ತೊಂದು ಸಿಲ್ವರ್ ಜುಬ್ಲಿದು ಇನ್ನು ಭಾಳಾದ ಸ್ಕೀಮ್ಸ್ ಬರ್ತಾ ಇದೆ. ಇದು ನಾನು ಜಸ್ಟ್ ನಿಮಗೆ ಹೇಳಿದ್ದೀನಿ. ಸ್ಕೀಮ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನೀವು ಒಂದ್ಸತಿ ನಮ್ಮ ಜೊತೆ ವಿಸಿಟ್ ಮಾಡಿ, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನಂಬರ್ ನಾನು ಹಾಕಿದ್ದೀನಿ, ಅದಕ್ಕೆ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕೀಮ್ ನೀವು ಅಂತ ಒಂದು ವಾಟ್ಸಪ್ ಮಾಡಿ ಕಳಿಸಿ, ನಿಮಗೆ ಸ್ಕೀಮ್ 1, ಸ್ಕೀಮ್ 2, ಸ್ಕೀಮ್ 3 ಅಂತ ನಮ್ಮಲ್ಲಿ ಎಕ್ಸ್ಪ್ಲೇನ್ ಬರುತ್ತೆ. ನೀವು ಅದರಲ್ಲಿ ಯಾವ ಸ್ಕೀಮ್ ಬೇಕು ಅಂತ ಕೇಳಿ ಅದೆಲ್ಲ ಎಕ್ಸ್ಪ್ಲನೇಷನ್ ನಾವು ಕೊಡ್ತೀವಿ. ಗಾಡಿ ನಿಮಗೆ ವಿತ್ ಲೋನು, ಸಬ್ಸಿಡಿ ಗೌರ್ಮೆಂಟು ಹೆಂಗೆ ತೊಗೋಬೇಕು, ಪ್ರತಿಯೊಂದು ದಾರಿ ವಿತ್ ಸ್ಟೆಪ್ ನಮ್ಮ ಆಫೀಸ್ ಸಿಬ್ಬಂದಿಗಳು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಅದನ್ನು ನೀವು ಆ ಇನ್ಫಾರ್ಮೇಷನ್ ತೊಗೋಬೇಕು ಅಂದರೆ ವಾಟ್ಸಪ್ನಲ್ಲಿ ಸ್ಕೀಮ್ ಅಂತ ನೀವು ಜಸ್ಟ್ ಟೈಪ್ ಮಾಡಿ ಕಳಿಸಿ. ವಿತಿನ್ 24 hours to 48 hours ನಾವು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇವತ್ತು ಭಾಳ ಜನ ನೀವು ಸಿಲ್ವರ್ ಜೂಬ್ಲಿ ನಾವು ಮಾಡ್ತಾರಕ್ಕೆ, ಈ ಕಾರಣಕ್ಕೆ ನಾವು ಬೆಳೆಯೋದಕ್ಕೆ ನೀವೆಲ್ಲ ಕಾರಣ ಆಗಿದ್ದೀರ. ಇದಕ್ಕೆ ಸೆಲೆಬ್ರೇಷನ್ ನಾವು ಒಬ್ಬರೇ ಅಲ್ಲ, ನೀವು ಸೂತ್ರಧಾರಿ, ನೀವು ಪಾತ್ರಧಾರಿ. ಇದಕ್ಕೆಲ್ಲ ನಾವು ಈ ಮಟ್ಟಕ್ಕೆ ಬೆಳೆದಕ್ಕೆ, ಇನ್ನೂ ಮುಂದೆ ನಾವು ಬೆಳೆಯೋದಕ್ಕೆ ನಾವು ಪ್ರೋತ್ಸಾಹ ಬರಬೇಕು. ಹಿಂಗೆ ನಮ್ಮ ಚಾನಲ್ಸ್ ತುಂಬ ಬರ್ತಾ ಇದೆ. ಫುಡಿ ಚಾನಲ್ಸ್ ಬರ್ತಾ ಇದೆ, ನ್ಯೂ ಲುಕ್ ಫುಡಿ ಚಾನಲ್ಸ್. ವಿ ಆರ್ ಕಮಿಂಗ್ ಎ ಯೂನಿಟ್ ಆಫ್ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ನಾವು ಆಲ್ರೆಡಿ ಹಾರ್ಡ್ವೇರ್ ಡೀಲಿಂಗ್ಸು, ಫುಡ್ ಟ್ರಕ್ ಮ್ಯಾನುಫ್ಯಾಕ್ಚರಿಂಗು, ದೆನ್ ಅಗೇನ್ ಫಾರ್ ಫುಡೀಸ್ ಚಾನಲ್ ಪ್ರಮೋಟಿಂಗು, ಈ ಬಗ್ಗೆ ಇರ್ಬೋದು. ಪ್ರತಿಯೊಂದು 4-5 ಥಿಂಗ್ಸ್ ಈ ಗ್ರೂಪ್ ಆಫ್ ಕಂಪ್ನೀಸ್ ನ್ಯೂ ಲುಕ್ನಲ್ಲಿ ಬರ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನೀವೇ.
ಇನ್ನೂ ನೀವು ನಮಗೆ ಮುಂದೆ ಸಪೋರ್ಟ್ ಮಾಡಿ ಹಿಂಗೆ ನಾವು ಹೊಸ ಐಡಿಯಾಸನ್ನು ನಾವು ನಿಮ್ಮ ಮೂಲಕ ತಗೊಬರ್ತೀವಿ. ಸೊ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಯಾಕಂದರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ನಿಮಗೋಸ್ಕರ ನಿಮ್ಮ ಕನಸಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ. ಯಾಕಂದರೆ ಇದಕ್ಕೆ ಕಾರಣ ನಾವು ಬೆಳೆಯೋದಕ್ಕೆ ನೀವು ಕಾರಣ ಆಗಿದ್ದೀರ, ಅದರಿಂದ ನೀವು ಬೆಳೆಯೋದಕ್ಕೆ ನಾವು ಕಾರಣ ಆಗೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಬೈ ಫ್ರೆಂಡ್ಸ್. ಇಷ್ಟು ಮಾಹಿತಿ ಕೊಟ್ಟಿರ ಎಲ್ಲ ಯುವಕರನ್ನ ನೋಡೋಲ್ಲ ತುಂಬ ಇನ್ಸ್ಪಿರೇಷನ್ ತಗೊಳ್ತಾರೆ ಸರ್ ನಿಮ್ಮ ಜೊತೆಯಿಂದ. ನಮ್ಮ ಜೊತೆ ಟೈಮ್ ಕೊಟ್ಟು ಮಾತಾಡಿದ್ರೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೀವು ಇವತ್ತು ಸಿಲ್ವರ್ ಜುಬ್ಲಿಗೆ ನಮ್ಮ ಜೊತೆ ಬಂದು ನಮ್ಮ ಒಂದು ಶೂಟ್ಗೋಸ್ಕರ ಟೈಮು ನಿಮ್ಮ ಇಂಪಾರ್ಟೆಂಟ್ ತೆಗ್ದು ನಿಮ್ಮ ಸಕ್ಸಸ್ ಸ್ಟೋರಿಯನ್ನು ನಾವು ನೋಡಬೇಕು ಸರ್, ಯೂತ್ರಿಗೆ ಕಳಿಸ್ಬೇಕು ಅಂತ ನೀವೇ ಕಾಲ್ ಮಾಡಿ ನಮ್ಮ ಖುಷಿ ನಿಮಗೆ ಮಾಡಬೇಕು. ಯಾಕಂದರೆ ಜನ ಕನ್ಸು ಕಂಡುಬಿಡಬೇಕು ಅಂತ ನೀವು ನಮಗೆ ಕೇಳ್ಕೊ ಬಂದ್ರಿ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ನೀವು ಸಹ ಒಂದು ಯೂತ್ಸ್ಗೆ ಒಳ್ಳೆ ಎಕ್ಸಾಂಪಲನ್ನು ರೀಚ್ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೀರಾ. ಖಂಡಿತವಾಗ್ಲೂ ಇವತ್ತಿನ ಯೂತ್ಸು ನಿಜವಾಗ್ಲೂ ಒಂದು ಗಿಶೆಯನ್ನು ಬಿಟ್ಟಿರೋದು ಒಂದು ಏನು ಹೋಗ್ತಾ ಇದೆ ಅದನ್ನು ಬಿಟ್ಟು ನೀವು ಹೊರಗಡೆ ಬನ್ನಿ. ನೀವು ಇನ್ನೂ ಫ್ಯೂಚರ್ ಆಫ್ ಇಂಡಿಯಾ, ನೀವು ಫ್ಯೂಚರ್ ಆಫ್ ಇಂಡಿಯಾನ ನೀವು ದಯವಿಟ್ಟು ಡೇಂಜರ್ಗೆ ಆಗಬೇಡ್ದು. ಅಂದರೆ ನೀವು ಬಿಟ್ಟಾಗೆ ಇಲ್ಲ, ನೀವು ಇರೋ ಒಂದು ನೀವು ಏನು ನಿಮ್ಮ ಸರೌಂಡಿಂಗ್ ಇರುತ್ತೆ ಒಳ್ಳೆ ಸ್ನೇಹಿತರನ್ನು ನೀವು ಬೆಳೀರಿ. ಮುಂದೆ ನೀವು ಹೊಸ ಕನಸನ್ನು ನೀವು ಕಟ್ಟಿ ಹೊಸ ಬಿಸ್ನೆಸ್ಸು ಒಳ್ಳೆ ಎಂಟರ್ಪ್ರಿನರ್ಸು ಆಗಿ ಮುಂದೆ ಬನ್ನಿ. ನೀವು ಸಹ ಮುಂದೆ ಬರ್ತೀರಾ, ನಮ್ಮ ದೇಶ ಮುಂದೆ ಬರ್ತೀರಾ. ಮೋಸ್ಟ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.